ನಮಸ್ಕಾರ. 30 ಬಾಲ್ಗೆ 100 ಹೊಡೆದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕ ಮೇಲೆ ಭಾರತದ ಬಗ್ಗೆ ಫಿನ್ ಅಲೆನ್ ಯಾರೂ ಊಹಿಸಲಾಗದ ಹೇಳಿಕೆ. ಫಿನ್ ಅಲೆನ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕ ಮೇಲೆ ನಮ್ಮ ಭಾರತದ ಬಗ್ಗೆ ಹೇಳಿದ್ದೇನು. ಆದರೆ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವಿನ ರೋಚಕ ಸೆಮಿಫೈನಲ್ ಪಂದ್ಯ ಹೇಗಿತ್ತು ಎಂಬುದರ ಕುರಿತಾದ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ನಡುವೆ ಸೆಮಿಫೈನಲ್ 1 ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ತಂಡದ ನಾಯಕ ಫೀಲ್ಡಿಂಗ್ ತೆಗೆದುಕೊಂಡರು. ಅನಂತರ ಬ್ಯಾಟಿಂಗ್ಗೆ ಬಂದ ಸೌತ್ ಆಫ್ರಿಕಾ ತಂಡ ಯಾವ ಒಬ್ಬ ಬ್ಯಾಟರ್ ಕೂಡ ಇಲ್ಲಿ ಸೌತ್ ಆಫ್ರಿಕಾ ಪರವಾಗಿ ನಿಂತ್ಕೊಂಡು ಆಡಿದ್ದು ಇಲ್ಲಿ ಸೌತ್ ಆಫ್ರಿಕಾ ಪರವಾಗಿ ಮಾರ್ಕೋ ಆ್ಯಂಡರ್ಸನ್ 55 ರನ್ ಹೊಡೆದು ಸೌತ್ ಆಫ್ರಿಕಾ ಪರವಾಗಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ, ಇತ್ತ ನ್ಯೂಜಿಲೆಂಡ್ ಪರವಾಗಿ ಮಕಾಂಕಿ 2 ವಿಕೆಟ್ ಪಡೆದರೆ ಮ್ಯಾಟ್ ಹೆನ್ರಿ ಕೂಡ 2 ವಿಕೆಟ್ ಪಡೆದು ಮಿಂಚಿದರು. ಇತ್ತ 169 ರನ್ಗಳನ್ನು ನ್ಯೂಜಿಲೆಂಡ್ ತಂಡಕ್ಕೆ ಟಾರ್ಗೆಟ್ ನೀಡಿದ ಸೌತ್ ಆಫ್ರಿಕಾ ತಂಡ ನ್ಯೂಜಿಲೆಂಡ್ ತಂಡದ ಪರವಾಗಿ ಫಿನ್ ಅಲೆನ್ ಅವರ ಸ್ಫೋಟಕ ಶತಕ ಇಲ್ಲಿ ತಂಡಕ್ಕೆ ಗೆಲುವು ತಂದುಕೊಟ್ಟರೆ, ಅದೇ ಥರ ಇಲ್ಲಿ ಟಿಮ್ ಶೆಪರ್ಡ್ ಕೂಡ 50+ ರನ್ ಹೊಡೆದು ಮ್ಯಾಚ್ ವಿನ್ನರ್ ಆಗಿ ಹೊರಹೊಮ್ಮಿದರು. ಈ ಮೂಲಕ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕ ಮೇಲೆ ನ್ಯೂಜಿಲೆಂಡ್ ನಾಯಕ ಫಿನ್ ಅಲೆನ್ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ತೋದ್ರೆ ನೋಡ್ಬೋದು. ಇನ್ನು ಭಾರತದ ಈ ಒಂದು ಬ್ಲಾಕ್ ಸಾಯಿಲ್ ಪಿಚ್ ನಮಗೆ ತುಂಬ ಇಷ್ಟ ಆಯಿತು. ಹೀಗಾಗಿ ನಾವು ಸೌತ್ ಆಫ್ರಿಕಾ ತಂಡವನ್ನು ಈಜಿಯಾಗಿ ಬಗ್ಗು ಬಡಿದ್ವಿ. ನಮ್ಮ ತಂಡದ ಪ್ಲ್ಯಾನ್ ಕೂಡ ಅಂದರೆ ಬ್ಲೂ ಪ್ರಿಂಟ್ ಕೂಡ ಅದ್ಭುತವಾಗಿತ್ತು. ಹೀಗಾಗಿ ಯಾವ ಬ್ಯಾಟರ್ಗೆ ಯಾವ ಬಾಲ್ ಹಾಕಬೇಕು ಇದೆಲ್ಲವನ್ನು ನಮ್ಮ ಭಾರತಗಳು ಕೂಡ ಇಲ್ಲಿ ಕಲಿತುಕೊಂಡರು. ಹೀಗಾಗಿ ಇಲ್ಲಿ ಅದು ವರ್ಕ್ ಆಗಿ ನಾವು ಈ ಒಂದು ಪಂದ್ಯವನ್ನು ಗೆಲ್ಲಲು ಸುಲಭವಾಗಿ ಸಾಧ್ಯವಾಯಿತು. ಈ ಮೂಲಕ ನಾವು ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ಕೊಟ್ಟು ಫೈನಲ್ಗೆ ಎಂಟ್ರಿ ಕೊಟ್ವಿ. ಹೀಗಾಗಿ ಫೈನಲ್ನಲ್ಲಿ ನಮಗೆ ಭಾರತ ಬಂದರೆ ಖುಷಿ ಅಂತ ಕೂಡ ಇಲ್ಲಿ ಫಿನ್ ಅಲೆನ್ ಅವರು ಹೇಳಿದರು. ಯಾಕೆಂದರೆ ಭಾರತ ಬಂದರೆ ನಾವು ಈ ಬಾರಿ ಭಾರತವನ್ನು ಸೋಲಿಸಿ ಚಾಂಪಿಯನ್ ಆಗ್ತೀವಿ ಅಂತ ಕೂಡ ಇವರು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಏನು ಆಗಲಿದೆ ಅಂತ ಕಾದುನೋಡ. ಇದು ಏನಪ್ಪ ಸದ್ಯಕ್ಕೆ ನ್ಯೂಜಿಲೆಂಡ್ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಸೆಮಿಫೈನಲ್ 2 ಪಂದ್ಯ ನಡೆದು ಇದರಲ್ಲಿ ಯಾರು ಗೆದ್ದು ನೇರವಾಗಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದ್ದಾರೆ.